ಹಾಯ್ ಎಲ್ಲ ಕರ್ನಾಟಕ ಮಂದಿಗೆ ಕನ್ನಡಿಗ ಮಾಡುವ ನಮಸ್ಕಾರಗಳು. RD ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಫ್ರೆಂಡ್ಸ್, ನೀವು ತಮ್ಮನೇಲಲ್ಲಿ ನೋಡಿರುವ ಹಾಗೆ RRB NTPC ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ನಿನ್ನೆ ತಾನೇ ನೋಟಿಫಿಕೇಷನ್ ಹೊರಡಿಸಲಾಗಿದೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರು ಅನೌನ್ಸ್ ಎಕ್ಸಾಮ್ ಮಾಡಿದ್ದಾರೆ. ಇದು 5 ಜೂನ್ 2025ರಿಂದ 23 ಜೂನ್ 2025ರವರೆಗೆ ನಡೆಯಲಿದೆ. ಇದು 15 ದಿನಗಳ ಕಾಲ ನಡೆಯುತ್ತದೆ. ಯಾವ ಹುದ್ದೆಗೆ ಅಂದರೆ ಪದವಿ ಮಟ್ಟದ್ದು ಗೂಡ್ಸ್ ಟ್ರೈನ್ ಮತ್ತು ಸ್ಟೇಷನ್ ಮಾಸ್ಟರ್ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅದರ ಎಕ್ಸಾಮು ಅನೌನ್ಸ್ಮೆಂಟ್ ಆಗಿದೆ. ಡಿಗ್ರಿ ಲೆವೆಲ್ ಇನ್ನೂ 12th ಲೆವೆಲ್ ಇನ್ನೂ ಎಕ್ಸಾಮ್ ಫಿಕ್ಸ್ ಆಗಿಲ್ಲ. ಮೇ ಬಿ ಬರ್ಬೋದು, ಮುಂದಿನ ತಿಂಗಳು ಇನ್ನೊಂದು 15 ದಿನದ ಒಳಗಡೆ ಬರ್ಬೋದು ಅಂತೇಳಿ ಅನ್ನಿಸ್ತಾ ಇದೆ. ಚೆನ್ನಾಗಿ ಓದಿ, ಕರ್ನಾಟಕ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗಬೇಕು. ಯಾಕೆಂದರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಸೆಲೆಕ್ಷನ್ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ಚೆನ್ನಾಗಿ ಓದಿ, ಒಳ್ಳೊಳ್ಳೆ ಬುಕ್ಸ್ ರೆಫರ್ ಮಾಡಿ. ಇನ್ನೊಂದು ಪ್ರಮುಖ ಮಾಹಿತಿ ಏನಂದರೆ SC ST ಅಭ್ಯರ್ಥಿಗಳಿಗೆ ಟ್ರಾವೆಲ್ಸ್ ಫ್ರೀ ಇರುತ್ತೆ. ಮತ್ತು ಇನ್ನೊಂದು ಮಾಹಿತಿ ಏನಂದರೆ ನೀವು ಎಕ್ಸಾಮ್ ಬರೋದು ಬಂದಿರ್ತೀರಲ್ಲ ಅದು ನಿಮಗೆ ರಿಫಂಡ್ ಆಗುತ್ತೆ ಅಮೌಂಟ್. ಮತ್ತು 27 ಮೇ ನಿಮಗೆ ಸಿಟಿ RRB NTPC ಎಕ್ಸಾಮ್ ಎಲ್ಲೆಲ್ಲಿ ನಿಮ್ಮ ಎಕ್ಸಾಮ್ ಬಿದ್ದಿದೆ ಅಂಥೇಳಿ ಆ ಎಕ್ಸಾಮಿನೇಷನ್ ಸೆಂಟ್ರನ್ನ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಹಾಲ್ ಟಿಕೆಟ್ ಬಿಡ್ತಾರೆ ಅವರು. ಒಂದು 5 ದಿನ 8 ದಿನ ಐತಿ ಅಂದಾಗ ಯಾವತ್ತೂ ಎಕ್ಸಾಮ್ ಹಾಲ್ ಟಿಕೆಟ್ ಬಿಡ್ತಾರೆ. ಮೊದಲು ಸಿಟಿ ಇದನ್ನು ಬಿಡ್ತಾರೆ ಅವರು, ಸೆಂಟ್ರ್ ಎಲ್ಲಿ ಅದಾವು ಏನು ಅನ್ನೋದ್ರ ಬಗ್ಗೆ ಇದನ್ನು ಬಿಡ್ತಾರೆ. ನೋಡಿ, ಚೆನ್ನಾಗಿ ಓದಿ. ಈಗ ಹೋದ ಸಮಯ ಮತ್ತೆ ಬರೋದಿಲ್ಲ. ಆಲ್ಮೋಸ್ಟ್ ಕರ್ನಾಟಕದವರೇ ಸೆಲೆಕ್ಷನ್ ಆಗಬೇಕು ಈ ಬಾರಿ ಅಂಥೇಳಿ ನನ್ನ ಆಸೆ. ಬೇರೆ ಸ್ಟೇಟ್ನವರೆಲ್ಲ ಬಂದಿಲ್ಲಿ ಸೆಲೆಕ್ಷನ್ ಆಗ್ತಾಯಿವೆ. ಓದಿ, ಇನ್ನೊಂದು ಸ್ವಲ್ಪ ದಿನ ಐತಿ. ಎಕ್ಸಾಮ್ ಭಾಳ ದೂರ ಏನಿಲ್ಲ, ಬಂದೇ ಬಿಡ್ತು. ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಆಮೇಲೆ ಕಡೆಗೆ ಜಿ ಕೆ ಮೋಸ್ಟ್ ಇಂಪಾರ್ಟೆಂಟ್. GK ನೋಡಿ, ಆಲ್ಮೋಸ್ಟ್ ಪ್ರೀವಿಯಸ್ಸೇ ಓದೋದು ಒಳ್ಳೆಯದು. ಆಮೇಲೆ ಕಡೆಗೆ ಪ್ರೀವಿಯಸ್ ಓದಿದರೆ ಭಾಳ ಚೆನ್ನಾಗಿರುತ್ತೆ. ನೋಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.